ಆ ಸ್ಪ್ರೇ ಬಾಟಲ್ ನನ್ನ ತಲೆ ಮೇಲೆ ಹೊಡೆದು ಬಂದ್ಬಿಡ್ಲಾ? ಒಂದು ಬೇಜಾರು ಮಾಡಿಸ್ಬಿಟ್ರು, ನನ್ಗೆ ಇರಿಟೇಟ್ ಆಗುತ್ತೆ. ನಮ್ಮಪ್ಪ ಬೇಜಾರು ಮಾಡ್ಕೊಂಡ್ರು. ಏನ್ ಊಟ ಹಾಕಿ ನಮ್ಮ ಬಾಯಿ ಎಲ್ಲ ಕಪ್ಪು ಕೂಡ ಹೇಳ್ತೀವಿ. ಕೊಳೆ ಮಚ್ಚ ಹಾಕ್ಬಿರಿನ್ರಿ. ಹತ್ರು ಕೇಳಲ್ಲ, ಬದುಕಿದ್ರು ಕೇಳಲ್ಲ. ಸತ್ಕೊಡ್ಬೇಕು. ಸಾಯ್ತೀಯ, ಇರೋರ್ನೆಲ್ಲ ಸಾಯಿಸ್ತೀಯ ಅಂತ. ಕರುವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ನಿನಗೆ ನಾಷ್ಟ ಅಲ್ಲ, ಏನು ಕೊಡ್ಸಲ್ಲ, ಅರ್ಥ ಆಯ್ತಾ? ನೋಡ್ರಿ ಜನ ಕತೆ ಬಲ್ಲ ಒಂದು ಹೋಯ್ತಾ ಹೇಳಿ, ನಮ್ಗೇನ್ ಕೈ ಕಾಲು ಇಲ್ವಾ? ತಗೊಂತೀರಿ, ಏನ್ ನೀನೇನ್ ಕೊಡ್ಸೋದ್ ನಮ್ಗೆ? ನಾನು ಇವಾಗ 21-22 ವರ್ಷದಿಂದ ಏನ್ ಯಾವಾಗ ಏನ್ ಊಟ ಹಾಕಿ ನಮ್ಮ ಬಾಯಿ ಎಲ್ಲ ಕಪ್ಪು ಕೂಡ ಹೇಳ್ತೀವಿ. ಸಿಕ್ಕಿಲ್ವಾ? ಟೋಲಾಗಿಗೆ ನಂತ ಜನ ಮಾಡ್ತಾರೆ, ಬೇರೆಯವರಾಗಿದ್ರೆ ಊರ್ ಬಿಟ್ಟು ಹೊಟ್ಟೋಗ್ಬಿಟ್ಟಿರೋರು. ಅದು ಪಕ್ಕ. ನಮ್ಮಮ್ಮ ಆಗಿದ್ದಕ್ಕೆ ನಮ್ಮ ಅಪ್ಪ ಜೊತೆ ಇಣಕ್ತಿರೋದು. ಬೇರೆಯವ್ರಾಗಿದ್ರೆ ಏನಾದ್ರು ನಮ್ಮ ಅಪ್ಪನ ಸಿಕ್ಕಿದ್ರೆ ಕೊಳೆ ಮಚ್ಚ ಹಾಕ್ಬಿರಿನ್ರಿ. ಕೊಳೆ ಮಚ್ಚ ಹಾಕ್ಬಿರಿನ್ರಿ. ಹಾಕ್ಕೋತಾನೆ ರೀ. ಏನ್ ಮಗುರಿ ಅದು? ನಾನೇನೋ ಒಂದ್ ನಿಮಿಷ ಅಲ್ಲ, ಒಂದ್ ಅಡ್ಗೆ ಮಾಡಲ್ಲ, ಒಂದ್ ಮನೆಯಲ್ಲಿ ಒಂದ್ ಬರ್ಕೆ ಕಟ್ಟಿದೈತಿ, ಈ ಕಡೆ ಹಾಕಲ್ಲ, ಒಂದ್ ಬಾಯ ತೊಳೆಯೋದಿಲ್ಲ, ಮನೆ ಕೆಲಸ ಅಂತ ಒಂದ್ ಸ್ವಲ್ಪ ಇಲ್ಲ, ಯಾವಾಗ್ಲೂ ಇದೊಂದ್ ಮಾಡ್ಕೊಂಡ್ ಕುತ್ಕೊಂತಾಳೆ. ಹೊಟ್ಟೆ ಊಟ ಇಲ್ಲ. ಬೆಲೆ ಮೂರ್ಕೊಂಡು ಯಾವಾಗ ಬಂದು ಯಾವಾಗಿಲ್ಲ ಫೋನ್ ಮಾಡಲ್ಲ ರೀ. ಇವ್ರೇನ್ ನಿಮ್ ಹತ್ರ ಯಾವಾಗ್ಲೂ ನೀವ್ ಹೆಡ್ ಮಾಸ್ಟ್ರು, ಇವ್ರು ಪೇರೆಂಟ್ಸು ನಿಮ್ ಹತ್ರ ಬರೀ ಕಂಪ್ಲೇಂಟ್ ಹೇಳೋ ತರ ಹೇಳ್ತಾರೆ ನನ್ ಬಗ್ಗೆ, ನಾನೇನು ಮಾಡಲ್ಲ ಅಂತ. ಹೌದು, ನಿಜಾನೇ. ಕೈ ಕಾಯ ಆದ್ರಿಂದ ಏನು ಮಾಡಿಲ್ಲ ಅಷ್ಟೇ ನಾನು. ಫಸ್ಟ್ ಏನು ಮಾಡ್ತಾ ಇರ್ಲಿಲ್ಲ. ಕರೆಕ್ಟ್ ಫಸ್ಟ್ ಮಾಡ್ತಾ ಇದ್ದೆ. ನೀನ್ ಯಾವಾಗ ಈ ಕಾಲೇಜ್ ಮೆಟ್ಲು ಹತ್ತಕ್ಕಿಂತ ಮುಂಚೆ ಅಡಿಗೆ ಮಾಡಿ ನೋಡು, ಒಂದ್ ಸ್ವಲ್ಪ ಏನೋ ಕೈಲಾಗಿದ್ದು, ಮನೇಲಿ ಕೆಲ್ಸದಲ್ಲೆಲ್ಲ ಸಪೋರ್ಟ್ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋಣ. ಇವಾಗ ಯಾವ ಮಕ್ಕಳು ಬೇಡ, ಇದು ಬೇಡ, ಏನು ಬೇಡ, ಇದು ಯಾವ್ದೋ ಒಂದು ಲಾಗ್ ಅಂತ ಇಟ್ಕೊಂಡ್ ಕುತ್ಕೊಂಡು ತಿಂದ ಅಂತ ಕೇಳಲ್ಲ, ಇಲ್ಲ ಇದಿ ಅಂತ ಕೇಳಲ್ಲ, ಇಲ್ಲ ಅಂತ ಕೇಳೋದಿಲ್ಲ, ಸತ್ರು ಕೇಳಲ್ಲ, ಬದುಕಿದ್ರು ಕೇಳಲ್ಲ. ಗೈಸ್, ಇಲ್ಲಿಗೆ ನನ್ಗೆ ಎರಡು ಮಾತಾಡಕ್ಕೂ ಮಾತುಗಳಿಲ್ಲ. ಯಾಕಂತ ಗೊತ್ತಿಲ್ಲ. ನನ್ಗೆ ಎಷ್ಟು ಜೀವನದಲ್ಲಿ ದುಃಖ ಆಗ್ತಿದೆ ಅಂದ್ರೆ ಅದನ್ನ ತೋಡ್ಕೊಳ್ಳೋದು ಹೆಂಗಂತಾನು ನಂಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಹತ್ರ. ಸೊ ಲೈಫ್ ತುಂಬಾ ಚಿಕ್ಕದು ಗೈಸ್. ಅವಾಗ ನಾನು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಬರೀ ನನ್ಗೆ ಓದೋದು ಒಂದಿತ್ತು ಅಷ್ಟೇ. ಬಟ್ ಇವಾಗ ಹಂಗಲ್ಲ. ಇವಾಗ ಪಾಪ ನಿಮ್ಗೆ ಹೆಲ್ಪ್ ಮಾಡಲ್ವಾ ಪಾಪ? ಬೆಳಿಗ್ಗೆ ಹೋಗಿ ಬಂದು ಇವ್ರಿಗೆ ಹೆಂಗ್ ಗೊತ್ತಾ, ಒಂದ್ ಹುಡುಗಿ ಹುಟ್ಬಿಟ್ಲು ಅಂದ್ರೆ ಎಲ್ಲಾನು ಮಾಡಿ ಸತ್ಬಿಡ್ಬೇಕು, ಆಗಲ್ಲ. ಏನು ಮಾಡಾಕ ಎಲ್ಲ ಏನ್ ಮಾಡೋದಿಲ್ಲ. ಮೊದಲು ಕುತ್ಕೊಳ್ಳಿ, ಏನೇ ಬೆಳಗ್ಗೆ ಹೊತ್ತು ಮಾಡೋದಿಲ್ಲ, ನಾವನ್ನ ಒಂದ್ ಕೆಲಸ ನಮ್ದು ಮಾಡ್ತೀವಿ ಅಷ್ಟೇ. ಮನೇಲಿ ನಾನು ಎಷ್ಟೇ ಮಾಡಿದ್ರು ಅದ್ ಏನು ಮಾಡಿಲ್ಲ ಅನ್ನಂಗೆ. ಮಾಡೋದಲ್ಲ, ಎಷ್ಟು ಮಾಡಿಲ್ಲ ಅಂತ ಹೇಳು. ಏನು ಮಾಡೋದೇ ಇಲ್ಲ ಅಲ್ಲ ಲೈಫಲ್ಲಿ. ಇಲ್ಲ ರೀ, ನಮ್ಮ ಮಗಳು ತುಂಬಾ ಒಳ್ಳೆ ಚೆನ್ನಾಗೆ ಮಾತಾಡಲ್ಲ. ಇದ್ಯಾವ್ದು ಫೋನ್ ಇಟ್ಕೊಂಡ್ಬಿಟ್ಟು ನಮ್ಮನ್ ಫೋನ್ ತರ ಆಗೋಗ್ಬಿಟ್ಟು ಈ ಕಾಲದಲ್ಲಿ ಹೇಳ್ತಾರಲ್ಲ. ನನ್ಗೆ ಎಷ್ಟು ಕಿರ್ಚಬೇಕು ಅನ್ನಿಸ್ತಿದೆ ಅಂದ್ರೆ ಅಷ್ಟು ಕಿರ್ಚಬೇಕು ಅನ್ನಿಸ್ತಿದೆ. ಏನಕ್ಕಂದ್ರೆ ಇವಾಗ ಕಮಿಟ್ಮೆಂಟ್ಸ್ ಜಾಸ್ತಿ ಆಗಿದೆ. ಇವಾಗ ಎಡಿಟಿಂಗ್ ಮಾಡ್ಬೇಕು, ಈ ಕಡೆ ಇನ್ಸ್ಟಾಗ್ರಾಮು, ಈ ಕಡೆ ಮಿನಿ ಸ್ಟಾರ್ಸ್, ಈ ಕಡೆ ನನ್ನ ಯೂಟ್ಯೂಬ್ ಚಾನಲ್, ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ, ಎಡಿಟ್ ಮಾಡ್ಬೇಕು ಅಂದ್ರೆ ಆಯ್ತು ನಾನು ಎಡಿಟರ್ ಇಟ್ಕೊಂತೀನಿ, ಕಾಸು ಕೊಡ್ರಿ. ಬಂದಿದ್ದಲ್ಲ ನಮ್ಗ ಕೊಡ್ತೀಯ ನೀನು. ಕರೆಕ್ಟ್ ಅಮ್ಮ. ಎಲ್ಲ ಏನಕ್ಕೂ ಲೈಕ್ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಮನೇಲಿ ನಾನು ಏನಾದ್ರು ಕೆಲಸ ಮಾಡಿಲ್ಲ ಅಂದ್ರೆ ನನ್ ಬದುಕಿರೋದೇ ಈ ಭೂಮಿಗೆ ಭಾರ ಅನ್ನಂಗ್ ಮಾತಾಡ್ತಾರೆ. ಎಲ್ಲಾ ಮಕ್ಳು ಅಟ್ಟಾರಿ. ಹುಟ್ಟಿರೋ ಮಕ್ಳಿಗೆಲ್ಲ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ಲಿಲ್ಲ, ನಿದ್ದೇನು ಇಲ್ಲ ಅಂತ ನನಗೂ ಆ 100% ಹೇಳ್ಬಿಡ್ತೀನಿ. ಬೆಳಗ್ಗೆ ಹೊತ್ತು ಬಂದು ಹೆಲ್ಪ್ ಮಾಡಲ್ವ ನಾನು? ನನ್ನಂತ ಮಗಳು ಗೈಸ್ ಏನೋ ಹಾಫ್ ಯಾಕೆ ನಿನ್ಗೆ ದೊಡ್ಡ ಬಾಟ್ಲಿ ಇಸ್ಕೊಟ್ಬಿಟ್ಟು ಎಣ್ಣೆ ಹಾಕೊಂಡು ಮಾಡಲಚ್ಚಿ ಒಂದು 6 ಹೇಳಿಲ್ಲ. ಕುಡಿತೀನಿ ಅಂತ ಅಲ್ಲ, ಇಲಿ ಪಾಷಾಣ ತಗೊಂತೀನಿ ಅಂತ. ಅದನ್ನ ಕುಡಿ, ಅದ ಯಾಕೆ ಕುಡಿತಿ ಪಾಪ? ಇಲಿಗಾಲ ಸಾತಾಗ್ತವೆ. ನೀನ್ ಕುಡಿದೆ, ನೀನ್ ಚಾಯಲ್ಲ, ನೀನ್ ಚಾಯಲ್ಲ, ನೀನ್ ಚಾಯಲ್ಲ. ಹಂಗಂತ ಹೇಳ್ದಾಗ ನೀನ್ ಹಂಗಂತ ಹೇಳ್ಬಾರ್ದು. ನೀನ್ ಹೇಳಿ ಸಾಯ್ತೀಯ, ಇರೋರ್ನೆಲ್ಲ ಸಾಯಿಸ್ತೀಯ ಅಂತ. ಅದೇ ಹೇಳಿದ್ದು, ಇಲ್ಲಿ ಚಾಯಲ್ಲ, ಇಲ್ಲಿ ಚತ್ತದ್ದು, ಇದು ತಗೊಂಡು ಇಲ್ಲಿ ಚತ್ತೋಗ್ತವೆ, ಇದು ಚಾಯಲ್ಲ. ಯಾಕಂದ್ರೆ ನನ್ ಮಗ್ಳು ತಾಕತ್ತಿಗಿಲ್ಲ, ಸುತ್ತಾಗಿತ್ತಲ್ಲ ಆದ ಬಾಯಲ್ ಮಾತ 100 ವರಿ ಬದುಕೋ. ನಮ್ಮ ಉಪ್ಪಂಡ ಹೇಳಿದ್ದಾನೆ, ಕತ್ತಿ ವಾರ ಮಚ್ಚು ವಾರ 7 ವಾರ ಮಾತಲೆ ಪಳೆ ಮಾತಿನತ. ಆ ಗ್ಯಾಂಗ್ ನನ್ ಮಗ್ಳು.
ನಮ್ಮ ಅಪ್ಪ ಈ ಕಡೆ ಹೊಗಳ್ತಾವ್ರೋ ಉಗಿತಾವ್ರೋ ಒಂದು ಅರ್ಥ ಆಗ್ತಿಲ್ಲ. ನಾನು ಕೇಳಿಸ್ಕೊಂಡಿದೀನಿ. ನಿಮ್ಗೇನಾದ್ರು ಅರ್ಥ ಆದ್ರೆ ಹೇಳಿ. ನಮ್ಮಪ್ಪ ನನ್ನ ಹೊಗಳ್ತಾವ್ರ ಉಗಿತಾವ್ರ ಅಂತ ಹೇಳೈತೆ. 20ಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಹೋಗ್ಬಾರ್ದಂತೆ. ಅಪ್ಪ ನಿನ್ನ ಪ್ರೋ ರೈಡರ್ ಫಸ್ಟ್ ಜೀವ ಹೋಗಿ ಬಂದೈತೆ ನನ್ಗೆ. ಜೀವ ಇಸ್ ತುಂಬಾ ಇಂಪಾರ್ಟೆಂಟ್ ಪಾಪ. ನಾನ್ ಕಿರ್ಚ್ಕೊಂಡ್ ಮಾತಾಡ್ತೀನಿ ಅಂತ ಲೈಕ್ ಸ್ವಲ್ಪ ಜನ ಹೇಳ್ತೀರಾ. ಕಿರ್ಚ್ಕೊಂಡ್ ಮಾತಾಡೋದೇನಂದ್ರೆ ಮೈಕ್ ಇಲ್ಲ ನನ್ನ ಹತ್ರ. ಹುಟ್ಟಿದ್ಮೇಲೆ ಏನೋ ಒಂದ್ ಸಾಗಿಸ್ಬೇಕ್ರಿ. ಸಾಕ್ಸೋದನ್ನ ಮೋಸ ಸಾಕ್ಸೋದಲ್ಲ. ನಿಯತ್ತಿಂದ ಇದ್ದಿ ಏನೋ ಒಂದ್ ಸಾಕ್ಸ್ರಿ. ನಿಮ್ಮ ಹೆಸರು ನಿಮ್ಮಪ್ಪ. ನಾನೊಂದ್ ಹೆಸರು ಮಾಡ್ತೀನಿ ಅಂತ ಹೊರಟಿದ್ದೀನಿ. ಅದೇ ಸಾಧನೆ ಮಾಡ್ಬೇಕು, ಅದಕ್ಕೆ ಎಡಿಟಿಂಗ್ ಮಾಡ್ಬೇಕು, ಅದಕ್ಕೆ ಟೈಮ್ ಕೊಡ್ಬೇಕು. ಈ ತಲೆಯಲ್ಲಿ ಬರ್ಬೇಕು ಅಂದ್ರೆ ಹಂಗೆ ಬರಲ್ಲ. ಸ್ವಲ್ಪ ಜನಗೆ ತುಂಬಾ ಆಸೆ ಇದೆ. ಏನಂತ ನಾ ಪೊಲೀಸ್ ಆಗ್ಬೇಕು, ಪೊಲೀಸಲ್ಲಿ ಹೆಲ್ಪ್ ಮಾಡ್ಬೇಕಂದ್ರೆ ತುಂಬಾ ಜನಕ್ಕೆ ಆಸೆ ಇರುತ್ತೆ. ಪೊಲೀಸ್ ಆಗಿಲ್ಲ ಅಂದೇನು, ಯಾರು ಏನಾಗಿಲ್ಲ ಏನು, ಮನ್ಸಾಗ್ತಿಲ್ಲ, ಮನ್ಸಿಂದಾನೆ ಒಂದು ಏನೋ ಒಂದು ಹೆಲ್ಪ್ ಮಾಡಿದ ಜನಕ್ಕೆ ಅನುಕೂಲ ಆಗೇ ಆಗುತ್ತೆ. ನಾನೇನ್ ಹೇಳ್ದೆ, ನಮ್ಮಪ್ಪ ಏನ್ ಹೇಳ್ತು ಅಷ್ಟೇ. ಅಂದ್ರೆ ನೀನ್ ಇದಿಲ್ಲ ಅಂದೇನು ನೀನ್ ಸಾಕ್ಸ್ಬೋದು ಅಂತ. ಇದಿಲ್ಲ ಅಂದ್ರೆ ಸಾಕ್ಸ್ತೀನಿ. ನಮ್ಗಿದೆ ಇಷ್ಟ. ಹಲೋ ಅಂದ್ರೆ ನಮ್ಮಪ್ಪ ಮ್ಯಾಪ್ ನೋಡ್ಕೊಂಡಿದ್ದಾರೆ ನಾನು ಆದ್ರೆ ಮ್ಯೂಸಿಕ್ ಅಲ್ಲಿ ಸ್ವಲ್ಪ ಮುಳುಗೋಗಿದ್ದೆ. ಅದಕ್ಕೆ ಯೂ ಟರ್ನ್ ಮಾಡ್ಕೊಂಡು ನಾವು ವಾಪಸ್ ಅದೇ ಜಾಗ ಬಂದಿದ್ದೀವ. ನಿಮ್ಗೋಸ್ಕರ ಆಡಾಡ್ತಿದ್ದೆ ತಾನೆ. ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಡೋರಾ ನನ್ ಮ್ಯಾಪ್ ಹೇಳಿದ್ರೆ ಅಲ್ಲಿ ಹೋಗಲ್ಲ ಅಷ್ಟೇ. ಹೇಳ್ಬಿಟ್ಟು ಹೇಳು. ಇವಾಗ ಹೇಳು. ನಮ್ಮ ಮಗಳು ಮಾತಾಡೋ ಸೌಂಡಿಗೆ ಯಾರಿಗಾರ ದವೆ ಇರ್ಕೊಂಡಿದ್ದೇವಲ್ಲ, ಏನೋ ಬಂದು ಹಂಗೆ ಕುಣಿತದೆ ಇಲಾಗ ಆವಾಜಕ್ಕೆ ಕಿಚ್ಚ ಆತಾರಕ್ಕೆ ಅಯ್ಯೋ ನನಗಿದ ಯಾವ ದೊಡ್ಡ ದೇವ ಅಂದ್ಬಿಟ್ಟು ಹೊಡಾತಾರೆ. ಯಾರಾದ್ರೂ ನನ್ ಬ್ಲಾಗ್ ನೋಡ್ ಅಟ್ಲೀಸ್ಟ್ ಒಂದ್ ಹುಡುಗಾದ್ರೂ ನನ್ ಮದ್ವೆ ಆಡಕ್ ಬರ್ತಾನ. ನಾನು ಈ ಬ್ಲಾಗ್ ನೋಡ್ಬಿಟ್ಟೆ ಅಯ್ಯೋ ಇವ್ ಸರಿ ಇಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ನನ್ಗೆ ಏನಾದ್ರು ಮದ್ವೆ ಆಗ್ತಿರೋ ನನ್ ಸನ್ಯಾಸತ್ವ ತಗೊಂಡ್ರೆ ದೇವಾಗ ಬಂದಾದ್ರು ನಿಮ್ಮನ್ ಕಾಡ್ತೀನಿ. ಆಮೇಲೆ ದೇವನೂ ಆಗಲ್ಲ ದೇವ್ರು ಆಗಲ್ಲ ಬಾ ನೀನು. ಪಾಪ ಹಿಂಗ್ ಹೋಗು ಪಾಪ. ಇದು ಒನ್ವೇನಾ? ಒನ್ವೇ ಆಗಿದ್ರೆ ಈಗ ತೋರಿಸ್ತಿತ್ತು ಪಾಪ. ಕರೆಕ್ಟ್ ಪಾಪ, ಕರೆಕ್ಟ್. ನಿಂಗ್ ಬುದ್ಧಿ ಇದೆ. ಹಿಂಗಲ್ಲ ಹಂಗೆ. ಇದು ಒನ್ವೇ ಅಷ್ಟು ಗೊತ್ತಾಗಲ್ವಾ? ಬರೀ ಡೌಗಳು ನಿಂದು. ಅವಾಗ್ಲಿಂದ ಇಲ್ಲೇ ಸುತ್ತಾ ಇದೀವಿ ಪಾಪ. ಆಗ್ಲೇ ಮ್ಯಾಪ್ ನಮ್ಮಮ್ಮ ಹತ್ರ ಇತ್ತು, ಅದಕ್ಕೆ ನಾವ್ ಇನ್ನೂ ಇಲ್ಲೇ ಇದೀವಿ. ಇಲ್ಲಾಂದ್ರೆ ಇಷ್ಟೊಂದು ಆದ್ರೂ ನಮ್ಮಮ್ಮ ಏನು ನಾನು ಅನ್ಕೊಂಡಷ್ಟು ಅಮೂಲ್ ಬೇಬಿ ಅಲ್ಲ. ಯು ಹ್ಯಾವ್ ಮೋರ್ ಕೊಬ್ಬು. ಅಪ್ಪ ಅಮ್ಮನ ಹೇಳಿಲ್ಲ, ಅವ್ರ ಗಂಡ ಆದವನು ಹೇಳಿಲ್ಲ. ನೀನಂಗೆ ಅಂತ ಕೊಬ್ಬು ಅಂತ. ಮಮ್ಮಿ ಆರಾಮಾಗಿ ನಾನು ನೀನು ಸ್ಕೂಟರ್ ಬರ್ಬೋದಿತ್ತಲ್ಲ ಮಮ್ಮಿ. ಮತ್ತೆ ನಾನು ಹೋಗ್ತಿದ್ದೆ ಆಫೀಸ್ಗೆ ಹೋಗಿ ಬಂದ್ರೆ ಏನ್ ದೊಡ್ಡ ಜನಂದರಿ ಕೆಲಸ ಮಾಡ್ತಿದ್ಯಾ ಅಂತ ಬೈತಿದ್ದೆ. ಟ್ರಾವೆಲಿಂಗ್ ಮಾಡ್ತಿದ್ನಲ್ಲ ಅದೆಲ್ಲ ಲೆಕ್ಕಕ್ಕಿಲ್ಲ. ಅವಾಗ ಸುಸ್ತೆಲ್ಲ ಆಗಲ್ಲ. ಟ್ರಾವೆಲಿಂಗ್ ಮಾಡ್ತಾ ಇದ್ವಿ, ಇದ್ರೊಳಗೆ ಚೆನ್ನಾಗೈತಲ್ಲ. ನಾವ್ ಹಂಗ ಬಸ್ಸಲ್ಲಿ ಹೋಗೋದು ಏನ್ ಟೂ ವೀಲರ್ ಹೋದ್ರೆ ಏನ್ ಮಾಡಕ್ಕಾಗುತ್ತೆ? ಬಸ್ಸಲ್ಲಿ ಹೋಗೋ ಅಂತ ಹೇಳ್ತಾ ಇದ್ವಾ ಇಲ್ವಾ ನಾವು? ತೊಡೆಗೆ ಏನೇ ಆದ್ರೂ ತಪ್ಪು ನಂದೆ. ನೀನ್ ಟ್ರಾವೆಲಿಂಗ್ ಮಾಡ್ಬೇಕು ಅಂತ ಹೋದ್ರೆ ನಾವೇನ್ ಮಾಡಕ್? ಅಮ್ಮ ತಾಯಿ ನೀನು ಬೆಂಗಳೂರಲ್ಲಿ ನಾನು ಹೊರಗಡೆ ಸುತ್ತಾಡೋ ಟ್ರಾವೆಲಿಂಗ್ ಹೇಳಿದ್ರೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿ ಬರೋ 1 hour ಹೆಬ್ಬಾಳ್ ಟ್ರಾಫಿಕ್ ಟ್ರಾವೆಲಿಂಗ್ ತೋರಿಸ್ಬಿಟ್ಟು ನನ್ನ ಜೀವನದಲ್ಲಿ. ನಮ್ಮ ಅಪ್ಪಂಗೆ ಇಲ್ಲಿರೋರು ಬೇಜಾರು ಮಾಡ್ಬಿಟ್ರು. ಅಲ್ಲಿ ಪಾಲಿಶ್ ಮಾಡ್ತಿದಾರಲ್ಲ ಅವರು ಆ ಕಾರ್ಗೆ. ಅವ್ರು ಬಂದಿದ ತಕ್ಷಣ ಆ ಕಾರ್ಗೆ ಪಾಲಿಶ್ ಹಾಕ ಸರ್ ಅಂತ ಹೋಗಿ ಮಾಡ್ತಿದಾರಂತೆ. ಅದೇ ದೇ ಗಿವ್ ದಟ್ ಏನಂತಾರೆ, ಡೆಮೋ ಕೊಡ್ತಾರಲ್ಲ ಏನಾದ್ರು ಒಂದು ಪ್ರಾಡಕ್ಟ್, ಅದು ಪಾಲಿಶ್ ಪ್ರಾಡಕ್ಟ್ ಆಯ್ತಾ. ಅದಕ್ಕೆ ಆ ಕಾರ್ಗೆ ಬಂದ ತಕ್ಷಣ ಅವ್ರು ಕೇಳಿ ಮಾಡಿದ್ರಂತೆ. ಪಪ್ಪಾಗೆ ನಮ್ದು ಲೈಕ್ ಚಿಕ್ಕ ಕಾರ್ ಅಲ್ವಾ, ಅದಕ್ಕೆ ಬಂದು ಕೇಳೂ ಇಲ್ಲ ನಮ್ಮನ್ನ. ನಮ್ಮಪ್ಪ ಬೇಜಾರು ಮಾಡ್ಕೊಂಡ್ರು. ಕೊಬ್ಬು ಜಾಸ್ತಿ ಅಲ್ವಾ ಪಾಪ ಅವ್ರಿಗೆ. ನಾವು ಒಂದು ದೊಡ್ಡ ಕಾರ್ ಇಸ್ಕೊಳ್ಳೋಣ. ಅವಾಗ ನನ್ನ ಮಕ್ಳು ಡೆಮೋ ಏನು ನನ್ನ ಮಕ್ಳು ನೋಡ್ರಿ, ಕಾರಲ್ಲಿ ಬರ್ತಾರ, ಸೈಕಲ್ ಅಲ್ಲಿ ಬರ್ತಾರಲ್ಲ, ಅವ್ರು ಪ್ರೀತಿ ಇಸ್ಕೊಂಡು ಇರ್ಬೇಕು. ಪಟ್ಟದ್ದು ಯಾರ ಗಾಡಿ ಬಂದ್ರೆ ಮಾತಾಡ್ತಾ ಕಲಿಬೇಕು. ಜನ ಮಾತಾಡ್ತಾ ಕಲೀಲಿಲ್ಲ ಅಂದ್ರೆ ಜನ ಅವ್ರ ಬಿಸ್ನೆಸ್ ಮ್ಯಾನ್ ಅವ್ರು ಅಲ್ಲೇ ಅಲ್ಲ. ಅದೇ ಅವ್ರಿಗೆ ಲಾಸ್ ಪಾಪ. ಹೌದು, ನಮ್ಮಂತ ಕಸ್ಟಮರ್ ಅರೇ ನಮ್ಮ ಫ್ರೆಂಡ್ ಸ್ಟೇಟಸ್ ನೋಡಿ ಮಾತಾಡ್ಸ್ಬಾರ್ದು. ಪಂಚೆ ಉಟ್ಕೊಂಡು
ಒಂದು ಕಿತ್ತೋಗಿರೋ ಬಟ್ಟೆ ಹಾಕೋಬಿಟ್ಟೆ ಕಟ್ ನೋಟ್ ಕಲ್ಲಿರ್ತೇವೆ ಒಂದು ನೋಡಕ್ಕೆ ಕಿತ್ತೋಗಿರೋ ಬಟ್ಟೆ ಹಾಕೊಂಡ್ ಬಂದಿರ್ತೇನೆ ನಂತರ ಪ್ಯಾಟರ್ನ್ ಸೂಟ್ ಹಾಕಲ್ಲ ಅದನ್ನ ಯಾರು ಮಾತಾಡ್ತಾ ಇರಲ್ಲ ಅಂತ ನಾನೋಗಿ ಮಾತಾಡ್ಸ್ತೀನಿ ಗುರು ಅಂತ ಯಾಕಂದ್ರೆ ಒಂದು ನಿಶ್ಚಯ ನನ್ಗೆ ಗೊತ್ತಲ್ಲ ನಾನೋಗಿ ಮಾತಾಡ್ತೀನಿ ಸ್ವಲ್ಪ ಲೇಟ್ ಆದ್ರೆ ನಾಯಿ ಬಿಡ್ಕೊಂಡ್ಯಾ ಇನ್ನ ಲೇಟ್ ಆಗಿದ್ದು ಇಲ್ಲ ನಾನು 2 ಗಂಟೆಗೆ ಬರ್ತಿದ್ದೆ ನೀನ್ ಬರ್ಬೇಕಾಯ್ತು ಯಾರು ಬರ್ಬೇಡ ಅಂತ ಹೇಳಿದಾರ ಇರು ಲಿಫ್ಟ್ ಬರ್ಲಿ ಐತೆ ನಿನ್ಗೆ ಏಯ್ ಸೊ ವಿ ಆರ್ ವೇಟಿಂಗ್ ಫಾರ್ ದ ಲಿಫ್ಟ್ ಆದ್ರೆ ನಮ್ಮ ಅಪ್ಪಂಗೆ ಬೇಜಾರು ಮಾಡಿಸ್ಬಿಟ್ನಲ್ಲ ಅವನು ನಮ್ಮ ಅಪ್ಪನ ಬೇಜಾರು ಮಾಡಿಸ್ಬಿಟ್ನು ನನ್ಗೆ ಇರಿಟೇಟ್ ಆಗುತ್ತೆ ಹೋಗ್ಬಿಟ್ಟು ಆ ಸ್ಪ್ರೇ ಬಾಟಲ್ ನನ್ನ ತಲೆ ಮೇಲೆ ಹೊಡೆದು ಬಂದ್ಬಿಡ್ಲಾ ಮಾಡ್ಬೇಕಿತ್ತು ಅಂತ ಇವಾಗ ಯೋಚನೆ ಮಾಡ್ತಾ ಇದೀನಿ ಮಾಡ್ಬಿಡ್ಬೇಕಿತ್ತು ಅರ್ಥ ಅನ್ಸ್ತು ಅಲ್ಲಿ ಪೆಟ್ರೋಲ್ ಬಂಕ್ ಇತ್ತಲ್ಲ ಹಾ. ಆ ಪೆಟ್ರೋಲ್ ಬಂಕ್ ಐತೆ ಮನೆ ಊಟ ಅಂತ ಇದೆ ಸಕ್ಕದಿದೆ ಊಟ ಸರಿ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗೋಣ ಮತ್ತೆ ನಮ್ ಫ್ಯಾನು Actually, like ನಿಮ್ ಬ್ರದರ್ ತೇಜಸ್ ಇದ್ದಾರೆ. College is my senior. Like. ಹೌದಾ ನೈಸ್ ಸೊ ಇವನ್ ಯು ಆರ್ ಲರ್ನಿಂಗ್ ಲಾ Yeah. ಫ್ಯೂಚರ್ ಲಾಯರ್ ಹಾಯ್ ಗೈಸ್ ನಾನು ಪ್ರಮೋಷನ್ ಮಾಡಕ್ ಬಂದೆ ಆದ್ರೆ ಇವಾಗ ಫಸ್ಟ್ ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ ಏನ್ ಸಿಗ್ತದೆ ಇಲ್ಲಿ ಮಮ್ಮಿ ಇಲ್ಲಿ ಬರ್ಗರ್ ಸಿಗುತ್ತೆ ಏಯ್, ಸಿಗುತ್ತೆ. ಏಯ್, ಎಲ್ಲ- ಇಂಥವೇ ಸಿಗೋದು ದೋಸೆ ಗೀಸೆ ಎಲ್ಲ ಸಿಗಲ್ಲ ಇಡ್ಲಿ ಅವೆಲ್ಲ ಸಿಗಲ್ಲ ಹೋಗತ್ತಕ್ಕೆ ಆಚೆ ಹೋಗೋಣ ಬಾ ಮತ್ತೆ ಒಂದು ಲಿಪ್ಸ್ಟಿಕ್ ಇಸ್ಕೊಂತೀನಿ ಮಾಯ್ಚರೈಸರ್ ಇಸ್ಕೊಂತೀನಿ ಹಂಗಿದೆ ನಿನಗ್ ಪ್ರಾಬ್ಲಮ್ ಅಂದ್ರೆ ನನ್ಗೂ ಪ್ರಾಬ್ಲಮ್ ನಾನೇ ಏನು ಇಸ್ಕೊಳ್ಳಲ್ಲ ಇದು ನನ್ನ ಮಗಳನ್ನ ಆನಂದ ಆಗೋಯ್ತಲ್ಲ ಇಲ್ಲಿ ನಿನ್ಗೆ? ಆನಂದ ಪರಮಾನಂದ ನಮ್ಮಮ್ಮಂಗ್ ಒಂದೇ ಸರಿ ಆನಂದವಾಗೋಯ್ತು ಅಮ್ಮ ಯಾರು ಇವತ್ತು ಗುರುವಾರ ವಿಧಿಯ ನಾಟಕ KFC ಚಿಕನ್ ಎಲ್ಲ ತಿನ್ನಂಗಿಲ್ಲ ಗುರುವಾರ ಕರ್ಕೊಂಡ್ ಬರ್ತಾರೆ ನನ್ನ ಹೊಟ್ಟೆ ಉರ್ಸಕ್ಕೆ ಅಲ್ಲ ನಂಗೆ ದುಡ್ಡು ಉಳಿಯಾಕೆ ಪಪ್ಪ ನೋಡ್ದವ್ರು ನಾನು ನಿನ್ಗೆ ಎಷ್ಟು ಖರ್ಚು ಮಾಡಿಸ್ತೀನಿ ಅನ್ಕೊಂಡ್ಬಿಡ್ಬೇಕಲ್ವಾ ಪಪ್ಪ ನನ್ನ ಮಗನ ₹1 ಖರ್ಚು ಮಾಡಲ್ಲ ಅದಕ್ಕೆ ಮಾಡ್ಸಲ್ಲ ನಾನು ರೂಪಾಯ ಆಕ್ಚುಲಿ ಮಾಡಿಸ್ತೀನಿ ಬಟ್ ನಾಟ್ ತುಂಬಾ ಎಲ್ಲ ಮಾಡ್ಸಲ್ಲ ಸ್ವಲ್ಪ ಮಾಡಿಸ್ತೀನಿ ನನ್ನ ಮಗಳೇ ನನ್ನ ಹೆಂಡತಿನ ಸಾಕಿರೋದು ಅಲ್ವಾ ರೆಡಿ ತಂದಾನಿ ನಾನೇ ಈಗ ಆಚೆ ಹೋಗಿ ಮತ್ತೆ ಬರ್ಬೇಕಮ್ಮ ಇಲ್ಲೇನೋ ಒಂದು ತಿಂದ್ಬಿಡೋಣ ಏನ್ ಬೇಕು ಹೇಳಿ ನಿನ್ಗೆ ಇದು ದೋಸೆ ಐಟಮ್ ದೋಸೆ ಇಡ್ಲಿ ಎಲ್ಲ ಸಿಗುತ್ತೆ ಸುಮ್ಮನೆ ದೋಸೆ ಅಪ್ಪ ನಿಂಗೆ ನನ್ನ ಹೆಂಡತಿ ಏನ್ ಹೇಳ್ತದೆ ಅದು ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು ಅವರೇ ನಮ್ಮ ಮೆನ್ಸೇಜ್ ಅಂತ ಬಂದೆ ಅಲ್ಲಿ ಇಡ್ಲಿ ದೋಸೆ ಬಿಟ್ಟು ಬೇರೆ ಏನು ಕೇಳಲ್ಲ ದೋಸೆ ಪಕ್ಕದಲ್ಲಿ ಹೊಡಿತಾರಲ್ಲ ತುಂಬಾ ರುಚಿಯಾಗಿರುತ್ತೆ ಅಲ್ಲಿ ತಿಂದಿದ್ರೆ 80 ರೂಪಾಯಿ ಆಗ್ತಿತ್ತು ಇಲ್ಲಿ ಬಂದ್ಬಿಟ್ಟು 180 ರೂಪಾಯಿ ಅಂತ ಒಂದು ದೋಸೆಗೆ 567 3 ಮಸಾಲೆ ದೋಸೆಗೆ ಮಾತಿಲ್ಲ ಕತೆ ಇಲ್ಲ ಐ ಡನ್ ಹೋಗಿದ್ರೆ 60 ರೂಪಾಯಿ ಕೊಡಬೇಡಿ ನೀವು ಗೈಸ್ ಆದ್ರೂ ಅಪ್ಪ ಅಮ್ಮನ್ ಕರ್ಕೊಂಡ್ಬಂದು ನಮ್ ಕಾಸಲ್ಲಿ ಏನಾದ್ರು ಮಾಡ್ಬೇಕಾಗೋ ಖುಷಿ ಗೊತ್ತೇ ಇರಮ್ಮ 180 ರೂಪಾಯಿ ದೋಸೆ ಅಯ್ಯೋ 5 ಜನ ತಿನ್ನೋ ದೋಸೆ ಒಬ್ಬನೇ ತಿನ್ಬೇಕು ಇವರು ಅದೇ ಪರ್ಕೆಲ್ಲ ಹೊಡಿತಾರಂತೆ ನಮ್ಮ ಅಪ್ಪ ಹೇಳೋದು ಅದೇ ದೋಸೆ ರೀ ಅದೇ ಹಚ್ಚಿಟ್ಟು ಅದೇ ಪರ್ಕೆಟ್ ಹೊಡೆಯೋದು ಗೈಸ್ ಆದ್ರೂ 567 ರೂಪಾಯ ಆಚೆ ತಿನ್ಬೋದಿತ್ತಪ್ಪ ಒಳ್ಳೆ ಊಟ ₹120 ತರ 120 ರೂಪಾಯಿ ಇದಾಗುತ್ತೆ ಬಿಡಿ ಹೋಗ್ಲಿ ಹೋಗ್ಲಿ ಈ ಕಡೆ ನಿಲ್ಸ್ಬಿಟ್ಟು ನಿನ್ ದೋಸೆ ತಗೋ ಅಂದ್ರು ಅಲ್ಲಿ ಗಂಡ ಹೆಂಡತಿ ಇಬ್ರೇ ಹೋಗಿ ಏನೋ ಇಸ್ಕೊಂತವ್ರೆ ನನ್ನನ್ ಮಾತ್ರ ಕರ್ದೇ ಇಲ್ಲ ಇರ್ಲಿ ನಡೆಸ್ರಿ ಪಾಪ ಅವ್ರಿಬ್ರೆ ಇರ್ಲಿ ಬಿಡಿ ಅವ್ರಿಬ್ರೆ ಗಂಡ ಹೆಂಡತಿ ಮಧ್ಯೆ ನಾನೇನಕ್ಕೆ ಸುಮ್ನೆ ಬ್ಯಾರಿಯರ್ ಆರಾಮಾಗಿರ್ಲಿ ಇಸ್ಕೊಂಡಿರೋದು ಒಂದ್ರಲ್ಲೇ ಇಬ್ರು ಕುಡಿಯೋಣ ಅಂತ ನನಗೆ ಏನಿಲ್ಲ ಅದಕ್ಕೆ ಸಿಂಗಲ್ ಅಂತ ನಾನು ಇಷ್ಟೊಂದು ಬೇಜಾರ್ ಪಡೋದು ಈ ಗಂಡ ಹೆಂಡತಿ ಮಧ್ಯನೂ ಇರಕ್ಕಾಗಲ್ಲ ನಾನು ದೋಸೆ 500 ಚೇಂಜ್ ದೋಸೆ ಇಲ್ಲಿದೆ ನೋಡಿ ಇಸ್ಕೊಂಡವ್ರೆ ಇಬ್ರು ಕುಡಿಯಕ್ಕೆ ನಾನ್ ಎಲ್ಲೋಗ್ಲಿ ಈ ಗಂಡ ಹೆಂಡತಿ ಮಧ್ಯೆ ಇರಕ್ಕೂ ನಂಗೆ ಆಗಲ್ಲ ಬಿಟ್ಟಿದ್ದೀನಿ ಕುರಿಬೇಕು ಕುರಿ ಎಂತ ಮರ್ಯಾದೆ
ದೋಸೆ ಟೇಸ್ಟ್ ನೋಡೋಣ, ಇಷ್ಟು ಕೊಟ್ಟಿದ್ದೀನಲ್ಲ. ಹೆಂಗಿದೆ ಟೇಸ್ಟ್? ನಮ್ಮ ಬೀದಲ್ಲಿರೋ ದೋಸೆಗೆ ಹೇಳ್ತೀನಿ. ಅದು ನಿಜಾನೇ ಗೈಸ್, ನಮ್ಮ ಏರಿಯಾದಲ್ಲಿ ಇರೋ ದೋಸೆ ಲೈಕ್ ಮಾರ್ಕೆಟ್ ಅಲ್ಲಿ ಮಾಡೋ ದೋಸೆನೇ ಚೆನ್ನಾಗಿರುತ್ತೆ. ನಮ್ಮಪ್ಪ ಇಲ್ಲಿ ಆ ಮಿಲ್ಕ್ ಶೇಕ್ ಖಾಲಿಯಾಗಿ ಆ ಜೆಲ್ಲಿನ ಕುಡಿಯಕ್ಕೆ ಹರಸಾಹಸ ಮಾಡ್ತವ್ರೆ ಅವಾಗ್ಲಿಂದ. ನೀರ್ ಹಾಕೊಳ್ರಿ ಅದಕ್ಕೆ. ಅಪ್ಪ ನೀರು ಹಾಕೋಬೇಕಂತ ತಗೋ ಇಲ್ಲ ಆಯ್ತಾ ನೀರು. ಎಲೆ ಮತ್ತು ಗೋಳಿಗಳು ಹೊಡೆಯಲ್ಲ, ಹಂಗೆ ಹೊಡೆಯಬೇಕ್ರಿ ಇದು ಬಾಯಲ್ಲಿ. ನಮ್ಮ ಅಪ್ಪಂದ ಹರಸಾಹಸ ನಿಲ್ಲದು. ಎಷ್ಟಿದೆ ತೋರ್ಸು ಜೆಲ್ಲಿ? ಪರವಾಗಿಲ್ಲ, ಖಾಲಿ ಮಾಡಿದ್ಯಾ? ನಮ್ಮ ಅಪ್ಪನಿಗೆ ಆ ಜಲ್ಲಿ ಅದೇನಂತಾನೆ ಗೊತ್ತಿಲ್ಲ, ಆದ್ರೆ ಇಷ್ಟ ಆಯ್ತಂತೆ. 209 ರೂಪಾಯಿ ಮತ್ತೆ ತಿರೋದು. ಅಯ್ಯೋ ದೇವ್ರೇ ಆಗದು. ಗೈಸ್ ಟಿಶ್ಯೂ ನಾನು ಒರ್ಸ್ಕೊಳ್ಳಿ ಕೈ ಅಂದ್ರೆ ನಮ್ಮ ಅಪ್ಪ ಅಮ್ಮ. ಆರಾಮಾಗಿ ನಮ್ಮ ಗಂಗಾ ಮಠದಲ್ಲಿ ಕೈ ತೊಳ್ಕೊಬೋದು. ಇದು ಯಾವ್ದೋ ಇದು ಬಂದು ಟಿಶ್ಯೂ ನಾನು ಒಡ್ಸ್ಕೊಂಡ್ಬೇಕು. 30 ರೂಪಾಯಿ ಪ್ಲೇಟ್ ಕಟ್ಟ ನೀರು ಕತ್ತಾರೆ ಕೈ ತೊಳ್ಕೊಳಕ್ಕೆ. 4 ನಿಮಿಷ ಕೊಟ್ಬಿಟ್ಟು ಎತ್ತರಲ್ಲಿ ಅಲ್ಲೊಂದು ಫುಟ್ಪಾತ್ ಮೇಲೆ ಎಷ್ಟೊತ್ತಿಗೆ ಚೆನ್ನಾಗಿದ್ದು ಮಾಡೋ ಕೆಲಸ ಇಲ್ಲ. ಆಮೇಲೆ ನಾವು ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಶೇರ್, ಲೈಕ್ ಮತ್ತೆ ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತೆ ಸಿಗುವ.